ಈಗ ಅಪ್ಪ ರಿಯಲ್ ಲೈಫ್ನಲ್ಲಿ ಖಳನಾಯಕರು, ಬಹುದೊಡ್ಡ ಖಳನಾಯಕರಾಗಿದ್ರು. ಬಟ್ ದರ್ಶನ್ ಅವರು ರಿಯಲ್ ಲೈಫ್ನಲ್ಲೇ ಖಳನಾಯಕರಾಗ್ಬಿಟ್ರು. ಒಬ್ಬ ಹೀರೋ ಆಗಿ ಗುರುತಿಸ್ಕೊಂಡ್ರು ಕೂಡ ರಿಯಲ್ ಲೈಫ್ನಲ್ಲಿ ಇವತ್ತು ಈ ಥರದೊಂದು ಕೊಲೆ ಪ್ರಕರಣದಲ್ಲಿ ಆಗಿರ್ತಕ್ಕಂಥದ್ದು ನಿಮ್ಗೆ ಎಷ್ಟು ಬೇಸರ ತರಿಸಿದೆ ಇದು? ಅಪ್ಪ ನೋಡಿದ್ರೆ ರಿಯಲ್ ಲೈಫ್ ಖಳನಾಯಕ, ಮಗ ನೋಡಿದ್ರೆ ರಿಯಲ್ ಲೈಫ್ ಖಳನಾಯಕ ಅಂತ ಎಲ್ಲರೂ ಕಮೆಂಟ್ ಮಾಡ್ತಿದ್ರೆ ನಮಗೆ ನೋಡೋದಕ್ಕೆ ಅದು ಕಷ್ಟ ಆಗ್ತಿದೆ. ನೀವು ಅಪ್ಪನೂ ನೋಡಿದ್ದೀರಾ, ಮಗನ್ನೂ ನೋಡಿದ್ದೀರಾ ಹತ್ತಿರದಿಂದ, ಏನು ಹೇಳ್ತೀರಿ ಅಂತ? ನೋಡಿ ಬಾ, ನಾನು ತೂಗಣ್ಣವರು ನಾನು ಬಹಳ ಆತ್ಮೀಯರು. ಎಲ್ಲ ರಾಜ್ಕುಮಾರ್ ಪಿಕ್ಚರ್ಗಳಲ್ಲೂ ಕೂಡ ತೂಗುದೀಪ ಶ್ರೀನಿವಾಸನವರು ಇದ್ದೇ ಇರ್ತಿದ್ರು. ಅವತ್ತಿನ ಆ ಸ್ನೇಹ ಸಂಭಾವನೆ ಹೆಚ್ಚಿಕೊಡ್ಲಿ ಅಥವಾ ಇನ್ನೊಂದು 10,000 ಜಾಸ್ತಿ ಮಾಡಿದ್ರು, ಯಾವತ್ತೂ ಅವರು ಸಂಸಾರದ ಬಗ್ಗೆ ಯೋಚನೆ ಮಾಡಿದ್ರು ಹೊರತು, ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರು ಹೊರತು ಬೇರೆ ಏನೂ ಯೋಚನೆ ಮಾಡಲಿಲ್ಲ. ಆದರೆ ಇವತ್ತು ನೀವು ಬೆಳೆದ ಮೇಲೆ ನೀವು ಈ ಮಟ್ಟಕ್ಕೆ ಬೆಳೀತೀರಾ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸ್ವತಃ ತೂಗುದೀಪ ಅವರ ಇದ್ದಿದ್ರು ಇವತ್ತು ನಿನಗೆ ಜಾಡ್ಸ್ ಒದ್ದಿರೋರು ಅವರಿಲ್ಲ. ಬಹುಶಃ ಅವರ ಆದರ್ಶಗಳನ್ನು ನಾನು ಆವಾಗಲೇ ಹೇಳಿದೆ. ಅವ್ರು ನಡೆದು ಬಂದ ಆ ದಾರಿನ ನೀವು ಬೇರೆ ಯಾರನ್ನೂ ಅನುಕರಣೆ ಮಾಡಬೇಡಿ. ನಿಮ್ಗೆ ಇಷ್ಟ ಇಲ್ಲ ಯಾರೂ ಇರಲಿ ಬಿಡಿ, ಯಾರನ್ನೂ ಅನುಕರಣೆ ಮಾಡಬೇಡಿ. ನಿಮ್ಮ ತಂದೆ ನಡ್ಕೊಂಡಂಥ ದಾರಿಯಲ್ಲಿ ನೀವು ಬಂದಿದ್ರಿ. ಇವತ್ತು ಈ ಒಂದು ಪಟ್ಟ ನಿಮಗೆ ಬರ್ತಾ ಇರಲಿಲ್ಲ. ಇವತ್ತು ನೀವು ಸಾರ್ವಜನಿಕವಾಗಿ ನಾಯಕ ನಟ ಅನ್ನಿಸ್ಕೊಳ್ಳೋ ಬದಲು ಖಳನಟ ಅನ್ನಿಸ್ಕೊಬಿಟ್ರಲ್ಲ ನಿಜ ಜೀವನದಲ್ಲಿ. ಇದು ನಮ್ಮೆಲ್ಲರ ಒಂದು ನೋವು. ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ಮಾನವೀಯತೆ ಅದು ಬಹಳ ಮುಖ್ಯ. ಮನುಷ್ಯನಿಗೆ ಮಾನವೀಯತೆ ಇದ್ದರೇ ಅವನು ಮುಂದಕ್ಕೆ ಬರೋಕ್ಕೆ ಸಾಧ್ಯ. ಸಮಾಜಕ್ಕೆ ಹೆದರಬೇಕು. ಇವತ್ತಿನ ದಿವಸ ನಾವು ಬೆಳೆದಷ್ಟು ಸಮಾಜಕ್ಕೆ ಹೆದರಬೇಕು, ಸಮಾಜಕ್ಕೆ ಗೌರವ ಕೊಡಬೇಕು. ನಾವು ಯಾರಿಂದ ಬೆಳೆದೋ? ಆ ಜನ ಇಲ್ಲದೆ ಹೋದರೆ, ಆ ಪ್ರೇಕ್ಷಕರು ಇಲ್ಲದೆ ಹೋದರೆ ನಾವು ಬೆಳೀತಿದ್ವ? ಅವ್ರಿಗೆ ಗೌರವ ಕೊಡಿ, ಅವ್ರನ್ನ ಪ್ರೀತಿಸಿ, ಅವ್ರ ಮನಸ್ಸನ್ನ ಗೆಲ್ಲಿ ಇನ್ನೂ ಎತ್ತರದ ಮಟ್ಟಕ್ಕೆ ಹೋಗ್ತೀರಾ. ಇದು ನಮ್ಮೆಲ್ಲರ ಆಸೆ ಇದು. ಆದರೆ ಈ ರೀತಿ ನಡ್ಕೊಂಡಂಥ ರೀತಿಯನ್ನು ನಾವು ಯಾರು ಸಮರ್ಥಿಸ್ಕೊಳ್ಳೋಕ್ಕೆ ಇವತ್ತು ಆಗಲ್ಲ, ಸಾಧ್ಯವೂ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.